ಚುನಾವಣೆಯಲ್ಲಿ ನಮ್ಮ ವಕೀಲರ ಪರಿಷತ್ಗೆ ಮೆಂಬರ್ಸ್ಗೆ ನಮ್ಮ ಪಿ ರಾಜು ಅಂತ ನಮ್ಮ ಅವಿರೋಧವಾಗಿ ಹಾಕಿದ್ರು. ಪಾಪ ಆ ಮನುಷ್ಯ ಒಳ್ಳೆ ಮನಸ್ಸು ಮಾಡಿ ತಿಳಿದಿದ್ದಕ್ಕೆ ಇರಲಿಲ್ಲ. ನಾವೆಲ್ಲ ಅವಿರೋಧವಾಗಿ ಹಾಕಿದ್ದೀವಿ. ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಕಾರ್ಯಕಾರಿ ಸಮಿತಿಗೆ ನಮ್ಮ ಪಿ ರಾಜಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಮುಂದಿನ ಅವಧಿಯಲ್ಲೇ ನಮ್ಮ ಎಂ ಪಿ ರಮೇಶ್ ಅವರು ಭಾರಿ ಪ್ರಯತ್ನ ಮಾಡಬೇಕು. ಕಳಿಸಿದ್ದೀರಾ? ATM crash ka porta niya, sorry. Konde pulpulinde surra. Ei, vale vale pulli. Ni ಆಫೀಸರ್ ಕೊಡಿ ಆಫೀಸರ್ ಕೊಡಿ. ಈ ಹೋರಾಟದಲ್ಲಿ ಅವರು ಗೆದ್ದಿದ್ದಾರೆ. ಈ ಒಂದು ಗೆಲುವನ್ನು ನೈತಿಕತೆ, ಪ್ರಾಮಾಣಿಕತೆ ಮತ್ತು ಒಂದು ನಮ್ಮ ವಕೀಲರ ಪರವಾಗಿ ಅವರ ಸೇವಾ ಮನೋಭಾವಕ್ಕೆ ದಕ್ಕಿರುವಂತ ಗೆಲುವು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತೀವಿ. ಒಟ್ಟು 204 ಮತಗಳು ಇಲ್ಲಿರುವಂತ ನಮ್ಮ ಮುಲ್ಬಾಲ್ ವಕೀಲರ ಸಂಘದಲ್ಲಿ, ಅದರಲ್ಲಿ 205 ವೋಟ್ ಪೋಲ್ ಆಗಿತ್ತು. 206 ಆಗಿಲ್ಲ. 205 ಪೋಲ್ ಆಗಿ ಅದರಲ್ಲಿ 107 ಮತಗಳನ್ನ ನಮ್ಮ PM ಸದಾಶಿವ ಸರ್ ಅವರು ಪಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಕವಿತಾ ಅಂತ ಹೇಳ್ಬಿಟ್ಟು ಅವರು ಖಜಾನ್ಸಿ ಸ್ಥಾನಕ್ಕೆ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಇನ್ನು 7 ಜನರು ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಅವಿರೋಧವಾಗಿ ಆಯ್ಕಿರ್ತಾರೆ. ಇವರೆಲ್ಲರೂ ಕೂಡ ಸೇರಿಕೊಂಡು ಮುಲ್ಬಾಲ್ ವಕೀಲರ ಸಂಘದ ಘನತೆಯನ್ನು ಎತ್ತಿ ಹಿಡಿಯುವಂತ ಮತ್ತು ಅಭಿವೃದ್ಧಿಗೆ ಸಹಕರಿಸುವಂತ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಡ್ಕೋಬೇಕು. ಒಂದು ಇಡೀ ಕರ್ನಾಟಕದಲ್ಲಿ ಒಂದು ಮಾದರಿಯಾದಂತಹ ವಕೀಲರ ಸಂಘವಾಗಿ ಮುಲ್ಬಾಲ್ ವಕೀಲರ ಸಂಘವನ್ನು ಅವರು ಅಭಿವೃದ್ಧಿ ಪಡಿಸ್ತಾರೆ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಗೆದ್ದಿರುವಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಮತ್ತು ಈ ಒಂದು ಹೋರಾಟದಲ್ಲಿ ಸೋತಿರುವಂತ ಎಲ್ಲ ಅಭ್ಯರ್ಥಿಗಳು ಕೂಡ ಧೃತಿಗೆಡಬೇಡ್ರಿ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರು, ನಾವೆಲ್ಲರೂ ವಕೀಲ ವೃತ್ತಿಯನ್ನು ನಾಳೆ ಬೆಳಿಗ್ಗೆ ಇದೇ ಕೋರ್ಟಲ್ಲಿ ನಾವು ಬಂದು ಇದು ಮಾಡಬೇಕು. ಎಲ್ಲರೂ ಕೂಡ ಫ್ರೆಂಡ್ಲಿ ಆದಂತ ಫೈಟ್ ಅನ್ನು ಮಾಡಿದ್ದೀವಿ. ಸೋಲು ಗೆಲುವು ಸಹಜ. ಅದರಿಂದ ನಾವೆಲ್ಲರೂ ಕೂಡ ಮತ್ತೆ ವಕೀಲ ಕುಟುಂಬದ ಸದಸ್ಯರಾಗಿ ಕಾನೂನು ಕಲಾಪಗಳನ್ನ, ಕೋರ್ಟ್ ಕಲಾಪಗಳನ್ನ ಮುಂದುವರಿಸ್ತಾ ಈ ತಾಲೂಕಿನ ಜನರಿಗೆ ನ್ಯಾಯದ ಒಂದು ಸೇವೆಯನ್ನು ಒದಗಿಸಲಿಕ್ಕೆ ಮುಲ್ಬಾಲ್ ವಕೀಲರ ಸಂಘ ಬದ್ಧವಾಗಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಇವತ್ತು ನಮ್ಮ ವಕೀಲರ ಸಂಘದಲ್ಲಿ ಚುನಾವಣೆ ನಡೆಯಿತು. ಅದು ಚುನಾವಣೆ ಸುಮಾರು ಒಂದು 15-20 ದಿನಗಳಿಂದ ಬಹಳ ಸುದೀರ್ಘವಾಗಿ ಎಲ್ಲ ರೀತಿಯಲ್ಲಿನೂ ಚುನಾವಣೆಯಲ್ಲಿ ಇದು ಸಹಜ. ಎಲ್ಲರೂ ಒಂದು 4 ಜನ ನಿಂತ್ಕೊಂಡ ಮೇಲೆ ಒಂದು 2 ಸೋಲ್ಬೇಕು, 2 ಗೆಲ್ಲಬೇಕು ಅನ್ನೋದು. ಅದರಿಂದ ನಮ್ಮ ಗೆಲುವಿಗೆ ನಮ್ಮ ವಕೀಲರ ಸಂಘದ ಹಿರಿಯ ವಕೀಲರು, ಕಿರಿಯ ವಕೀಲರು, ಮಹಿಳೆಯರು ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಗೆಲುವಿಗೆ ಸಹಕರಿಸಿದ್ದಾರೆ. ಅವರಿಗೆಲ್ಲರೂ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳ್ತೀನಿ ನಾನು. ಮುಳಬಾಲ್ ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಮ್ಮ ಶುಭಾಶಯಗಳನ್ನು ಸಲ್ಲಿಸಿದ್ದೀವಿ. ಈ ಒಂದು ಸಮಾರಂಭದಲ್ಲಿ ನಾನು 2 ಮಾತುಗಳನ್ನು ಇದು ಮೂಲತಃ ಗೋವಿಂದರೆಡ್ಡಿಯವರ ಆಫೀಸಿನಿಂದ ಬಂದು ಈ ಸಮಾಜ ಸೇವೆಯಲ್ಲಿ ನೋಡಿಕೊಂಡು ಕೋವಿಡ್ ಟೈಮನ್ನಾಗಲಿ ಮತ್ತು ನೋಟರಿ ಸೇವೆಯನ್ನಾಗಲಿ ಎಲ್ಲ ರೀತಿಯಲ್ಲೂ ವಕೀಲರಿಗೆ ಸಹಕಾರ ನೀಡಿದ ಪ್ರತಿಫಲವಾಗಿ ಈ ದಿನ ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ 13
ಮತಗಳಿಂದ ಅಂತರದಿಂದ ಗೆದ್ದು ಈ ಒಂದು ಅಸೋಸಿಯೇಷನ್ ಏನಿದೆಯೋ ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಮ್ಮೆಲ್ಲರಿಗೂ ಸಂತಸವನ್ನು ತಂದಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲ ಮುಳುಬಾಗಿಲಿನ ವಕೀಲ ಮಿತ್ರರಿಗೂ ಮತ್ತು ಹಿರಿಯ ವಕೀಲರಿಗೂ ನನ್ನ ಧನ್ಯವಾದ ಮತ್ತು ಮೀಡಿಯಾ ಮಿತ್ರರಿಗೂ ನಮ್ಮ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.